ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಅಂಬಾರಿ ಫೌಂಡೇಶನ್ಸ್ ಸಹಯೋಗದೊಂದಿಗೆ ರಾಗ ಅನುರಾಗ ಕರೋಕೆ ಕ್ಲಬ್ ಬೆಂಗಳೂರಿನ ನಯನ ಸಭಾಂಗಣದಲ್ಲಿ ಸಂಗೀತ ರಸದೌತಣ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನೆರವೇರಿಸಿತು. ಈ ಕಾರ್ಯಕ್ರಮಕ್ಕೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರು, ಗಾಯಕರು, ಕಲಾವಿದರು, ಉದ್ಯಮಿಗಳು, ಸಮಾಜ ಸೇವಕರು ಪಾಲ್ಗೊಂಡು ಗೀತ ಗಾಯನ ಜೊತೆಗೆ ಸಾಧಕರನ್ನು, ಗಾಯಕರನ್ನು ಸನ್ಮಾನಿಸಿದರು. ಕಲೆ, ಸಾಹಿತ್ಯ, ಸಂಸ್ಕೃತಿ ಸಂಬಂಧಿತ ಕಾರ್ಯಕ್ರಮದ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಕೂಡ ಈ ಕಾರ್ಯಕ್ರಮ ಹೊಂದಿತ್ತು. ಈ ಕಾರ್ಯಕ್ರಮದ ವಿಶೇಷ ಸುದ್ದಿ ವರದಿ ನಿಮಗಾಗಿ ನಿಮ್ಮ ಸಮುದಾಯ ಟಿವಿಯಲ್ಲಿ ನೋಡಿ, ಕಾಮೆಂಟ್ ಮಾಡುವುದರ ಮುಖಾಂತರ ಪ್ರೋತ್ಸಾಹಿಸಿ. ಸಮುದಾಯ ಟಿವಿಗೆ ಮೊದಲು ನಾನು ಚಿರಋಣಿ ಆಗಿರ್ತೀನಿ. ಯಾಕೆ ಅಂದರೆ ನಾನು ಕರೆದ ತಕ್ಷಣ ಬಂದು ಟೆಲಿಕಾಸ್ಟ್ ಮಾಡಿಕೊಡ್ತೀನಿ. ನಿಮ್ಮನ್ನು ತುಂಬ ಒಳ್ಳೆ ರೀತಿಯಲ್ಲಿ ಜನಗಳಿಗೆ ನಿಮ್ಮ ಒಂದು ಫೌಂಡೇಶನ್ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ರು. ಇದಕ್ಕೆ ನಾನು ತುಂಬ ಚಿರಋಣಿ ಆಗಿರ್ತೀನಿ. ಜೊತೆಗೆ ಈ ಒಂದು ಪ್ರೋಗ್ರಾಮ್ ಬಂದು ನಮ್ಮದು ಮೊದಲನೇ ವರ್ಷದ ಆ್ಯನಿವರ್ಸರಿ. ನಮ್ಮದು ಡಿಸೆಂಬರ್ ತಿಂಗಳು ಹೋದ ವರ್ಷ ಅಂದರೆ 2024 ಡಿಸೆಂಬರ್ ತಿಂಗಳು ನಾವು ಫೌಂಡೇಶನ್ನ ಹುಟ್ಟು ಹಾಕಿದ್ವಿ ಮೈಸೂರಲ್ಲಿ. ನಮ್ಮದೇ ಆದಂಥ ಫೌಂಡೇಶನಲ್ಲಿ ನಾವು ಎಜುಕೇಷನ್ NGOನ ರನ್ ಮಾಡ್ತಾ ಇದ್ದೀವಿ. ಎಜುಕೇಷನ್ ಅಂತಂದರೆ ಬೇಸಿಕಲಿ ತುಂಬ ಜನಗಳಿಗೆ ಎಜುಕೇಷನ್ ಸಿಗಲ್ಲ. ಸೊ ನಮ್ಮ ಫೌಂಡೇಶನ್ ಮುಖಾಂತರ ಯಾರ್ಯಾರು ಎಜುಕೇಷನ್ ಇಲ್ವೋ ಅಂಥವ್ರಿಗೆ ಎಜುಕೇಷನ್ ಕೊಡಬೇಕು ಅಂತೇಳಿ ನಾವು ಇದನ್ನು ಹುಟ್ಟು ಹಾಕಿದ್ದೀವಿ. ಜೊತೆಗೆ ಇದರಲ್ಲಿ ನಮ್ಮ ಫೌಂಡೇಶನಲ್ಲಿ ಹೆಲ್ತು, ವೆಲ್ತು ಮತ್ತು ಎಜುಕೇಷನ್ನು ಮೂರು ಕೂಡ ಇನ್ಕ್ಲೂಡ್ ಆಗಿದೆ. ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬ ವರ್ಷಗಳಿಂದ ಎಷ್ಟೋ ಜನಗಳು ಎಲ್ಲ ಕೆಲಸಗಳಲ್ಲೂ ಮಾಡ್ತಾ ಇರ್ತಾರೆ, ಬಟ್ ಅವ್ರಿಗೆ ಒಂದು ಎಂಟರ್ಟೈನ್ಮೆಂಟ್ ಲೈಫ್ ಇರಲ್ಲ. ಸೊ ಇದ್ರ ಮಧ್ಯದಲ್ಲಿ ಒಂದು ಸಿಂಗಿಂಗ್ ಕಾಂಪಿಟೇಷನ್ಸ್ಗಳಿದ್ದಾಗ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಉದ್ದೇಶಕ್ಕೆ ನಾವು ರಾಗ ಅನುರಾಗ ಕರೋಕೆ ಕ್ಲಬ್ ಜೊತೆ ಕೈ ಜೋಡಿಸಿ ಈ ಒಂದು ಪ್ರೋಗ್ರಾಮ್ನ ನಡೆಸ್ಕೊಡ್ತಾ ಇದ್ದೀವಿ. ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಎಲ್ಲ ಎಂಟೈರ್ ಟೀಮು ನಮ್ಮ ಜೊತೆ ನಿಂತಿದೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಜೊತೆಗೆ ರಾಗ ಅನುರಾಗ ಕರೋಕೆ ಕ್ಲಬ್ ಅವ್ರಿಗೂ ಕೂಡ ಧನ್ಯವಾದನ ಹೇಳ್ತೀನಿ. ಥ್ಯಾಂಕ್ ಯು. ಸರಿ, ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸು ಈ ಒಂದು ಮಾತು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಬಂದಿದ್ದು ತುಂಬ ಸಂತೋಷ ಆಗ್ತಾ ಇದೆ. ಟೈಟಲ್ ಏನಿದೆಯಲ್ಲ ರಾಗ ಅನುರಾಗ, ಅದರದ ಫುಲ್ಲು ಎಕ್ಸ್ಪ್ರೆಷನ್ ಇಲ್ಲಿದೆ ಸರ್. ಲವ್, ಸೆಲ್ಫ್ ಎಕ್ಸ್ಪ್ರೆಷನ್ನು, ಕನೆಕ್ಟೆಡ್ನೆಸ್ಸು, ಇದ್ರ ಹಿಂದೆ ಎಷ್ಟು ಶ್ರಮ ಬಿದ್ದಿದೆ ಅದು ಯಾರೂ ಗೊತ್ತಾಗ್ತಾ ಇಲ್ಲ. ಈ ಥರ ಒಂದು ಈವೆಂಟ್ ಆರ್ಗನೈಸ್ ಮಾಡಬೇಕು ಅಂದರೆ ಎಷ್ಟು ಶ್ರಮ ಇರುತ್ತೆ, ಎಷ್ಟು ಜನ ಕೈ ಜೋಡಿಸಿದ್ರೆ ಈ ಥರ ಆಗುತ್ತೆ ಅಂತ ನನಗೊಂದು ಸ್ವಲ್ಪ ಐಡಿಯಾ ಇದೆ. ಬಟ್ ಆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, it is really loving experience, and I'm glad that I took time to come here, and I'm going back with a lot of hope that music can heal the world anta. ಈ ಮ್ಯೂಸಿಕ್ ಇಂದ ಎಲ್ಲರ ಜೊತೆಗೂ ಬರಬಹುದು, ಪರಸ್ಪರ ಇರೋ ಭೇದ ಭಾವಗಳನ್ನ ಆಚೆ ತಳ್ಳಿಬಿಟ್ಟು ಸಂತೋಷವಾದ ಜೀವನ ನಡೆಸ್ಬೋದು ಅಂತ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡೋಂಥ ಕಾರ್ಯಕ್ರಮ ಇದೆ ಸರ್. ಸೊ ಬಂದು ತುಂಬ ಸಂತೋಷ ಫೀಲ್ ಆಗ್ತಾ ಇದೆ. ಅಂಬಾರಿ ಫೌಂಡೇಶನ್ ಅನ್ನೋದು ನಮಗೆ ಒಂದು ಒಳ್ಳೆ ಬೆನಿಫಿಟ್ ಕೂಡ ಅದರಿಂದ ಜನಗಳಿಗೆ ಉಪಯೋಗ ಆಗ್ತಿದೆ. ಹ್ಯಾಂಡಿಕ್ರಾಫ್ಟ್ಗಾಗಲಿ ಪ್ರತಿಯೊಬ್ಬರಿಗೂ ಅವರು ಎಲ್ಲ ಹಿಂದುಳಿದ ವರ್ಗದವ್ರಿಗೂ ಹೆಲ್ಪ್ ಮಾಡ್ತಿದ್ದಾರೆ. ಮತ್ತು ಜೊತೆಗೆ ಅವ್ರ ಕಡೆಯಿಂದ ನಮ್ಮ SBIಗೂ ಹೆಲ್ಪ್ ಆಗ್ತಿದೆ. SBI ಕಡೆಯಿಂದ ಅವರು ಒಂದು ಒಳ್ಳೆ ಇನ್ಶೂರೆನ್ಸ್ ಮಾಹಿತಿನ ಅವ್ರ ಕಡೆಯಿಂದನೂ ತಲುಪಿಸ್ತಾ ಇದ್ದಾರೆ ಎಲ್ಲರ ಕಡೆಗೂ. ಸೊ ಅದು ನಮಗೆ ತುಂಬ ಖುಷಿಯಾಯಿತು ಅಂಬಾರಿ ಫೌಂಡೇಶನ್ ಕಡೆಯಿಂದ. ಜೊತೆಗೆ ನಮ್ಮ SBIಯಲ್ಲಿ ಏನಕ್ಕೆ ನಾವು ಇನ್ಶೂರೆನ್ಸ್ ತಗೊಳ್ಳಿ ಅಂತ ಹೇಳ್ತೀವಿ ಅಂದರೆ, ಪ್ರತಿಯೊಂದು ಈಗಿನ ಜನ್ರೇಷನ್ಗೆ ಪ್ರತಿಯೊಬ್ಬರಿಗೂ ಮನುಷ್ಯನಿಗೆ ಇನ್ವೆಸ್ಟ್ಮೆಂಟ್ ಅನ್ನೋದು ಅವಶ್ಯಕತೆ. ಯಾಕಂದರೆ ಅವ್ರ ಫ್ಯಾಮಿಲಿಗೋಸ್ಕರ. ಸೊ ಇದನ್ನು ನಾನು ಪ್ರತಿಯೊಬ್ಬರಿಗೂ ಹೇಳೋದು ಇದೊಂದೇನೆ, ಎಲ್ಲರೂ ಫ್ಯಾಮಿಲಿಗೋಸ್ಕರ ಆದರೂ ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಮಾಡ್ಕೊಳ್ಳಿ. ಎಲ್ಲ ಪ್ರೋಗ್ರಾಮ್ಸನ್ನು ಹೀಗೆ ನಡೀಲಿ ಅಂತ ಅಂಬಾರಿ ಫೌಂಡೇಶನ್ವರೆಗೂ ನಮ್ಮ ಕಡೆಯಿಂದ ವಿಶಸ್ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಹೆಸರು ಶ್ರೀನಾಥ್ ಅಂತ. ನಾನು ರಾಗ ಅನುರಾಗ ಕರೋಕೆ ಕ್ಲಬ್ ಮೆಂಬರು. ಇಲ್ಲಿ ನಿಂತಿರೋರೆಲ್ಲ ನನ್ನ ಫ್ರೆಂಡ್ಸ್ಗಳು, ಚಿದಾನಂದು, ಶ್ರೀಕಾಂತ್, ಮಿಥುನ್ ಮತ್ತು ಮೋಹನ್ ದಾಸು, ನಾವೆಲ್ಲ ಅದೇ ಕ್ಲಬ್ ಮೆಂಬರ್ಸು. ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ಅದು ಅಂಬಾರಿ ಫೌಂಡೇಶನ್ ಜೊತೆ ನಾವು ಟೈಅಪ್ ಮಾಡಿಕೊಂಡು ಎರಡೂ ಸಂಸ್ಥೆಗಳಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೀತಾ ಇದೆ. ಅಂಬಾರಿ ಫೌಂಡೇಶನ್ ಅವರು ಒಳ್ಳೊಳ್ಳೆ ಕಲ್ಚರಲ್ ಪ್ರೋಗ್ರಾಮ್ಗಳು ಮತ್ತು ಇದೆಲ್ಲ ಫಿಲಾಂಥ್ರಫಿಕ್ ಇವೆಂಟ್ಸ್ಗಳೆಲ್ಲ ಮಾಡ್ತಾಯಿದ್ದಾರೆ. ಅವ್ರ ಜೊತೆ ನಾವು ಕೈ ಜೋಡಿಸಿ ಮೊದಲನೇ ವರ್ಷ, ಅವ್ರಿಗೂ ಮೊದಲನೇ ವರ್ಷದ ವಾರ್ಷಿಕೋತ್ಸವ, ನಮ್ಮದು ಮೊದಲನೇ ವರ್ಷದ ವಾರ್ಷಿಕೋತ್ಸವ ಜೊತೆಯಲ್ಲಿ ದೊಡ್ಡದಾಗಿ ಆಚರಿಸೋಣ ಅಂತ ಇಲ್ಲಿ ಈಗ ನಯನ ಆಡಿಟೋರಿಯಂಗೆ ಬಂದಿದ್ದೀವಿ. Listen to a solo performance by Shri M.A. Prakash. I request M.A. Prakash. A warm welcome to Nageshwar sir. From Nageshwar, Bijapur sir.
director, and many more. ಮೌಂಟ್ ಕಾರ್ಮಲ್ ಕಾಲೇಜು ಮಹಾಲಕ್ಷ್ಮಿ ಮಾರಾಣಿ ಕಾಲೇಜ್ ಹತ್ರ ಹೋಗ್ಬಿಟ್ಟು ಇದೇ ಹಾಡನ್ನ ಒಂದು ಡಿಫ್ರೆಂಟ್ ಆಗಿ ಹಾಡಿದ್ದಾರೆ. ಅದು ಸುಮಾ ಮೇಡಮ್ ನಿಮ್ಗೆ ಗೊತ್ತಾ? ಇವಾಗ ಕೇಳಿ, ಇವಾಗ ಹಾಡ್ತಾರೆ ಒಂದು ಪ್ರೆಸೆಂಟೇಷನ್. ಸರ್ ಒಳ್ಳೆ ಡ್ಯಾನ್ಸ್ ಆಡಬೇಕು. ನಮ್ಮ MC ಶಿ ಈಸ್ ವೇಟಿಂಗ್ ಫಾರ್ ಯುವರ್ ಪರ್ಫಾರ್ಮೆನ್ಸ್. ಎಲ್ಲರಿಗೂ ನಮಸ್ಕಾರ. ನಾನೇನು ಹಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅದು 2 ದಿನದಿಂದ ನನ್ನ ಗಂಟು ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದೆ. ಐ ವಿಲ್ ಟ್ರೈ ಮೈ ಬೆಸ್ಟ್. ಯಾರಾದರೂ ಡ್ಯಾನ್ಸ್ ಮಾಡೋರಿದ್ರೆ ಬಂದು ಡ್ಯಾನ್ಸ್ ಮಾಡಬೇಕು. ಸ್ಟೇಜ್ ರಾಕ್ ಮಾಡ್ತೀನಿ ನೋಡ್ರಿ.